ವಿಡಿಯೋ ಶುರು ಮಾಡ್ತಿದ್ದೀನಿ ಅನ್ಕೋತಾ ಇದ್ದೀರಾ? ಇವತ್ತು ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ನೀವು ಕೂಡ ನನ್ನ ಜೊತೆ ಬನ್ನಿ. ಎಲ್ಲಿಗೆ ಅಂತ ಹೇಳ್ತಾ ಇದ್ದೀರಾ? ನೇತ್ರಾವತಿ ಟ್ರೆಕ್ ಹೋಗ್ತಾ ಇದ್ದೀವಿ. ಸೊ ನಾವು ಆಲ್ಮೋಸ್ಟ್ ಇವಾಗ ಬೆಳಗ್ಗೆ 8:45ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 12 o'clock ಅಷ್ಟೊತ್ತಿಗೆ ಪೀಕಲ್ಲಿ ರೀಚ್ ಆಗಬೇಕು. ಹೋಗ್ತಾನೆ ನಾನು ನಿಮಗೆ ಎಲ್ಲ ಜಾಗಗಳನ್ನು ತೋರಿಸ್ತೀನಿ. ಬನ್ನಿ. ಹಲೋ, ಹಾಯ್. ನಾವೀಗ ಟ್ರೆಕ್ಕಿಂಗ್ ಶುರು ಮಾಡುವಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಹೋಗೋವಾಗ ರೋಡು ಎಷ್ಟು ಕಷ್ಟಕರವಾಗಿತ್ತು ಅನ್ನೋದನ್ನು ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಡು ಬಂದುಬಿಡಿ. ಆಮೇಲೆ ನಾನು ನಿಮಗೆಲ್ಲ ಡೀಟೇಲ್ಸ್ ಹೇಳ್ತೀನಿ. ತನಕ ಹೋಗೋಣ. ಸಂಸೆ ಅನ್ನೋ ಊರಲ್ಲಿ ನಮ್ಮ ಹೋಮ್ ಸ್ಟೇ ಇದ್ದಿದ್ದು. ಅಲ್ಲಿಂದ ನಾವಿವಾಗ ಟ್ರೆಕ್ ಮಾಡುವಂಥ ಜಾಗಕ್ಕೆ ವೆಹಿಕಲಲ್ಲಿ ಹೊರಟಿದ್ದೀವಿ. ನೀವು ಬೇಕಂದರೆ ಈ ಜಾಗದಲ್ಲೂ ಕೂಡ ನಡ್ಕೊಂಡು ಹೋಗ್ಬೋದು. ಇದೇ ಅರೌಂಡ್ 8 kilometers ಅಷ್ಟು ಆಗಿಬಿಡತ್ತೆ. ಆದರೆ ನಾವು ಯಾರ ಜೊತೆಗೆ ಹೋಗಿದ್ವಲ್ವ, ಆರ್ಗನೈಸ್ ಮಾಡಿರೋವಂಥದ್ದು ಚಾರಣ ಅನ್ನೋವಂಥ ಒಂದು ಟ್ರೂಪು. ಅಲ್ಲಿ ಅವರು ನಮ್ಮನ್ನು ಈ ರೀತಿಯಾಗಿ 8 kilometers ಈ ಥರ ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಗಾಡಿನಲ್ಲಿ ನಿಂತ್ಕೊಂಡಾಗ ತುಂಬ ಮೈಕೈ ನೋವಾಗತ್ತೆ. ಏನಕ್ಕಂದರೆ ದಾರಿ ಈ ಥರ ಇರೋದ್ರಿಂದ ಒಂಥರ ಆ ಕಡೆ ಈ ಕಡೆ ಹೊಡಿತಾ ಇರುತ್ತೆ. ಸೊ ನೀವು ಗಟ್ಟಿಯಾಗಿ ಸೆಂಟ್ರಲ್ಲಿ ನಿಂತ್ಕೊಳ್ಳಿ. ಮಧ್ಯ ನಿಂತ್ಕೊಂಡಾಗ ನಾವೇನೋ ಪಂಚಿಂಗ್ ಬ್ಯಾಗ್ ಆಗಿಬಿಟ್ಟಿದ್ದೀವೇನೋ, ಯಾರೋ ನಮ್ಮನ್ನು ಪಂಚ್ ಮಾಡ್ತಿದ್ದಾರೇನೋ ಅನ್ನೋ ಫೀಲ್ ಇತ್ತು. ಈಗ ನೋಡಿ, ನಾವು ಬೇಸ್ ಕ್ಯಾಂಪ್ ರೀಚ್ ಆಗ್ತಿದ್ದೀವಿ. ಇಲ್ಲಿವರೆಗೂ ಮಾತ್ರ ಗಾಡಿ ಹೋಗೋದು. ಗಾಡಿ ಇಲ್ಲಿ ನಮ್ಮನ್ನು ಇಳಿಸ್ಬಿಟ್ಟು ಗಾಡಿ ವಾಪಸ್ ಹೊಟ್ಟೋಗುತ್ತೆ. ಇಲ್ಲಿಂದ ನಾವು ಮತ್ತೆ 1.5-2 kilometer ನಡ್ಕೊಂಡು ಹೋಗಬೇಕು. ಅದಾದಮೇಲೆ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಿಗುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ID ಕಾರ್ಡ್ ಎಲ್ಲ ಚೆಕ್ ಮಾಡ್ತಾರೆ, ಹಾಗೆ ಪ್ಲಾಸ್ಟಿಕ್ ಎಲ್ಲ ಚೆಕ್ ಮಾಡ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ವೆರಿಫಿಕೇಷನ್ಸ್ ಎಲ್ಲ ಮುಗ್ದಾದ್ಮೇಲೆ ಇವಾಗ ನಾವು ಆ್ಯಕ್ಚುಯಲ್ ಟ್ರೆಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಪ್ರಪಾತ. ಹಾಗೆ ಮುಂದೆ ನಡೀತಾ ಹೋದರೆ ನಮಗೆ ಈ ರೀತಿಯಾಗಿ ನೀರಿನ ಜಾಗ ಸಿಗತ್ತೆ. ಇಲ್ಲಿ ನಮಗೆ 3-4 ನೀರಿನ ಝರಿಗಳು ಸಿಗತ್ತೆ. ಅದರಲ್ಲಿ 1 ಅಥವಾ 2 ದೊಡ್ಡದಿದೆ, ಇನ್ನು 2 ಚಿಕ್ಕದಿದೆ. ಇದು ಮೊದಲನೇದು ನಾನೀಗ ತೋರಿಸ್ತಾ ಇರೋದು ಚಿಕ್ಕದು. ನೆಕ್ಸ್ಟು ಬರೋವಂಥದ್ದು ಕೂಡ ಮೇಲೆ ಕಲ್ಲಿನಿಂದ ಬರ್ತಾ ಇರುತ್ತೆ, ಅದು ಕೂಡ ತುಂಬ ಚೆನ್ನಾಗಿದೆ ನೋಡಿ. ಇದು ಇನ್ನೊಂದು ಫಾಲ್ಸು, ಇದನ್ನು ಬಂಡೆ ಫಾಲ್ಸ್ ಅಂತಲೂ ಕರೀತಾರೆ. ಇದು ಸ್ವಲ್ಪ ದೊಡ್ಡ ಜರಿ, ಇಲ್ಲಿ ಹಗ್ಗ ಕಟ್ಟಿರ್ತಾರೆ. ನೀವು ಹಗ್ಗ ಹಿಡ್ಕೊಂಡು ಪಾಸ್ ಆಗಬೇಕು. ಶರತ್ತು ಆಗ್ಯಾರು ಆ ನೀರಿನ ಝರಿಗಳೆಲ್ಲ ಪಾಸ್ ಮಾಡಿಕೊಂಡು ಸ್ವಲ್ಪ ಟ್ರೆಕ್ ಮಾಡ್ಕೊಂಡು ಬಂದಮೇಲೆ ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಈ ರೀತಿ ವ್ಯೂ ಸಿಗುತ್ತೆ. ಇನ್ನು ಮುಂದೆ ಹೋಗೋದಿದೆ.
ಅಲ್ಲಿ ನೋಡಿ ನಾವು ಸಹ ನಾವು ಅಲ್ಲೇ ಹೋಗ್ಬೇಕಿನ್ನ. ನಾನು ಆಗಲೇ ತೋರಿಸಿದ್ನಲ್ಲ ಅಲ್ಲಿ ಹೋಗಬೇಕು ಅಂತ, ಅದು ಫಸ್ಟ್ ಪಾಯಿಂಟ್. ಅದೇ ಥರ ಇನ್ನು 2 ಸತಿ ಹತ್ತಿಳಿಬೇಕು, ಆವಾಗ ಫೈನಲ್ ಪೀಕ್ ಸಿಗತ್ತೆ ಅಂತ ಹೇಳಿದ್ರು. ನೋಡಿ ಅಲ್ಲಿ ನಾವು ಹೋಗ್ಬೇಕಿನ್ನ, ನಾನಿನ್ನ ಇಲ್ಲೇ ಇದ್ದೀನಿ. ಆ 2 ಬೆಟ್ಟ ಹತ್ತಿಳಿಬೇಕಾದ್ರೆ ನಮಗೆ ಈ ರೀತಿ ಬ್ಯೂಟಿಫುಲ್ ವ್ಯೂ ಸಿಗತ್ತೆ. ಈ ಮರಗಳೇನು ಬೆಳೆದಿದೆ ಅಲ್ಲೆಲ್ಲ ನೀರಿದೆ. ಇದು ನಿಮ್ಗೆ ಇನ್ನು ಜನವರಿನ ಮೇಲೆ ಇದೆಲ್ಲ ಫುಲ್ ಡ್ರೈ ಆಗುತ್ತೆ. ಹೌದಾ? ಇದಕ್ಕೆ ಮತ್ತೆ ಫೈರ್ ಕ್ಯಾಚಿಂಗ್ ಇರುತ್ತೆ 3 ತಿಂಗಳು. ನಾವು ಪೀಕ್ ಸೇರಾಯಿತು. ಪೀಕಲ್ಲಿ ಇವಾಗ ಊಟ ಮುಗಿಸಿ ನಾವಿಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ನಿಮ್ಗೊಂದು ಅಪ್ಡೇಟ್ ಕೊಡೋಣ ಅಂತ ತುಂಬ ಅನ್ಕೊತಾ ಇದ್ದೆ. ನೇತ್ರಾವತಿ ಏನು ಗೊತ್ತಾ, ಕರ್ನಾಟಕದ ಹೆಮ್ಮೆ. ನಾವೆಲ್ಲೋ ಕಾಶ್ಮೀರ್ಗೆ ಹೋಗ್ತೀವಿ, ಹಿಮಾಲಯಾಸ್ಗೆ ಹೋಗ್ತೀವಿ, ಲಂಡನ್ಗೆ ಹೋಗ್ತೀವಿ, ಪ್ಯಾರಿಸ್ಗೆ ಹೋಗ್ತೀವಿ. ಅದೆಲ್ಲ ಏನು ನನ್ನ ಪ್ರಕಾರ ಕರ್ನಾಟಕದಲ್ಲೇ ಆ ಎಲ್ಲ ಸ್ಥಳಗಳಲ್ಲಿ ಏನೇನು ವೈವಿಧ್ಯತೆ ಇದೆಯೋ ಅದೆಲ್ಲ ನಮ್ಮ ಕರ್ನಾಟಕದಲ್ಲೇ ಇದೆ. ಸೊ ನಿಮಗೆ ಶಕ್ತಿ ಇರೋದು ನೋಡಿ, ಏನೋ ಮಜಾ ಮಾಡ್ತಾ ಇದ್ದಾರೆ ಜೈ ಜೈಕಾರ ಹಾಕ್ಬಿಟ್ಟು. ನಿಮಗೆ ಶಕ್ತಿ ಇರೋದ್ರೊಳಗಡೆ, ನಿಮ್ಮ ವಯಸ್ಸಿರೋದ್ರೊಳಗಡೆ ಈ ಸ್ಥಳಕ್ಕೆ ಒಂದು ಸತಿ ಭೇಟಿ ಮಾಡಿ. ಇಲ್ಲಿ ಬಂದು ಸ್ವಲ್ಪ ಕಷ್ಟ ಆಗುತ್ತೆ, ಲಾಸ್ಟ್ 1-2 ಕಿಲೋಮೀಟ್ರು, ಬಟ್ ಆದ್ರೂ ಧೃತಿಗೆಡದೆ ನಿಜವಾಗ್ಲೂ ಇಲ್ಲಿ ಬಂದರೆ ಇಲ್ಲಿರೋ ಒಂದು ಸೌಂದರ್ಯ ಇದೆಯಲ್ಲ, ಅದನ್ನು ಸಮ್ಟೈಮ್ಸ್ ವರ್ಡ್ಸ್ ಫೇಲ್, ಪದಗಳಿಂದ ವರ್ಣಿಸೋಕ್ಕಾಗಲ್ಲ. ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಷ್ಟೇ. ದಯವಿಟ್ಟು ಬನ್ನಿ, ಮಿಸ್ ಮಾಡ್ಕೋಬೇಡಿ. ಚಾರಣಿಗ ಅಂತ ಒಂದು ಟ್ರೆಕ್ಕಿಂಗ್ ಟ್ರೂಪ್ ಇದೆ, ಅವ್ರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ, ಟೈಮ್ ಕೀಪ್ ಅಪ್ ಮಾಡ್ತಾರೆ. ಊಟಗಳು ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಒಳ್ಳೆ ವಡೆ ಸಿಕ್ತು, ನಮಗೆ ಇಡ್ಲಿ ಸಿಕ್ತು, ಪಲಾವ್ ಸಿಕ್ತು. ಸೊ ಅವ್ರು ಆರ್ಗನೈಸ್ ಮಾಡೋ ಟ್ರೆಕ್ಕು ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ದುಡ್ಡು ಇಲ್ಲ. ಒಂದು ಸತಿ ಬಂದು ಟ್ರೈ ಮಾಡಿ. ಅಜ್ಜಿ ನಿಂಗೆ ಹೆಂಗೆ ಅನಿಸ್ತದೆ? ಸೂಪರ್. ಅಜ್ಜಿಗೂ ಸೂಪರ್ ಆಗಿದೆ. ನಾವಿಬ್ಬರು ಫುಲ್ ಕಂಪ್ಲೀಟ್ ಮಾಡಿದ್ವಿ ಟ್ರೆಕ್ನ. ಅದೊಂದು ಸಂತೋಷದ ವಿಷಯ. ನೀವು ಬನ್ನಿ, ನೀವು ಮಜಾ ಮಾಡಿ, ಅಷ್ಟೇ ಹೇಳೋದು. ಥ್ಯಾಂಕ್ ಯು. ಇಲ್ಲಿಗೆ ನಾವು ಪ್ರೈವೇಟಾಗಿ ಕೂಡ ಬರ್ಬೋದು, ಬಟ್ ನಾವು ಚಾರಣ ಅನ್ನೋ ಟ್ರೆಕ್ ಆರ್ಗನೈಸಿಂಗ್ ಟೀಮ್ ಕಡೆಯಿಂದ ಬಂದಿದ್ದೀವಿ. ಅದ್ರ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ರೀತಿಯಾಗಿ ಟ್ರೆಕ್ ಆರ್ಗನೈಸರ್ ಕಡೆಯಿಂದ ಬಂದರೆ ನಮಗೆ ಯಾವುದೇ ತಲೆ ಬಿಸಿ ಇರಲ್ಲ. ಪರ್ಮಿಷನ್ಗಳಾಗಲಿ ಹಾಗೆ ಗೈಡ್ ಆಗಲಿ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ನಾವು ಪ್ರೈವೇಟಾಗಿ ಹೋಗೋವಾಗ ನಾವೇ ಫಾರೆಸ್ಟ್ ಪರ್ಮಿಷನ್ ಎಲ್ಲ ತೊಗೋಬೇಕಾಗತ್ತೆ. ಆಮೇಲೆ ಗೈಡ್ಗೂ ನಾವು ಸಪ್ರೇಟಾಗಿ ದುಡ್ಡು ಕೊಡಬೇಕಾಗತ್ತೆ. ಇದರಲ್ಲಿ ನಾವು ಎಲ್ಲ ಇನ್ಕ್ಲೂಡ್ ಇತ್ತು. ಸೊ ನಮಗೆ ಇದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಅಂತ ಅನ್ನಿಸ್ತು. ಟ್ರೆಕ್ ಆರ್ಗನೈಸರ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಒಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.